ಪರಿಪೂರ್ಣವಾದಂಥ ಆರೋಗ್ಯಕರವಾದ ಜೀವನವನ್ನು ನಡೆಸಬೇಕು ಅನ್ನುವ ಉದ್ದೇಶಕ್ಕಾಗಿ ಈ ಶಿಬಿರ ಇವತ್ತು ಇಲ್ಲಿ ನಡೆಯುತ್ತಿದೆ. ಕರುನಾಡು ಇರುಗಂಟ ಶಾಶ್ವತವಾಗಲಿ ನಿಮ್ಮ ಈ ಹೆಸರು. ಜೀವ ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ನಿಮ್ಮಂಥ ಹೋರಾಟಗಾರರು ಇರೋವರೆಗೂ, ನಿಮ್ಮಂಥ ಮಹಿಳೆಯರು ಇರೋವರೆಗೂ ಅದು ಯಾವುದೇ ನಮ್ದು ಇವಾಗ ಏನಿದೆ ಅದು ನಮಗಷ್ಟೇ ಸಲ್ಲಬೇಕು. ಯಾವುದೇ ಕಾರಣಕ್ಕೂ ಯಾವತ್ತೂ ಬಿಡಬಾರ್ದು. ನಾರಾಯಣಗೌಡರು ಬುದ್ಧಿವಂತರು ಸೀರೆ ಕೊಟ್ಟಿದ್ದಾರೆ. ಒಪ್ಪಿ ತಪ್ಪಿ ಬೇರೆ ಕಲರ್ದೇನಾದರೂ ಬೇರೆ ಬೇರೆ ಕಲರ್ ಒಬ್ಬೊಬ್ಬರಿಗೆ ಅಂದಿದ್ರೆ ಇಷ್ಟು ಹೆಣ್ಮಕ್ಳು ಎಷ್ಟು ಸಲ ಗಲಾಟೆ ಮಾಡಿರೋರು. ಅಣ್ಣ ನಂಗೆ ಈ ಕಲರ್ ಬೇಡ, ಅಣ್ಣ ನಂಗೆ ಆ ಕಲರ್ ಬೇಡ. ಅವ್ರಿಗೆ ಮೋಸ್ಟ್ಲಿ ಮನೆಯಲ್ಲೆಲ್ಲೋ ಅಭ್ಯಾಸ ಇದೆ, ಅದಕ್ಕೆ ಅವರು ಬುದ್ಧಿವಂತರಾಗಿದ್ದಾರೆ. ಆದರೆ ನಾನು ಈಗಲೂ ಹೇಳ್ತೀನಿ, ನಾರಾಯಣಗೌಡರನ್ನು ಸಿಂಹ ಅನ್ನಿ, ಈ ಸಿಂಹವನ್ನು ಸಮಾಜಕ್ಕೆ ಕೊಟ್ಟಿರೋ ಸಿಂಹಿಣಿ ವಿಶಾಲಕ್ಷಮ್ಮ ಇದ್ದಾರಲ್ಲ, ಅವರು ಭಾಳ ಗ್ರೇಟ್. ಬೇರೆಯವ್ರು ಮಾಡಲಿ ಬಿಡ್ರಿ, ನಮಗೇನಾಗಬೇಕು ಅಂತ ಆಕೆ ದನಿ ಎತ್ತಿದ್ದಿದ್ರೆ ಬಹುಶಃ ರಕ್ಷಣಾ ವೇದಿಕೆ ಈ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಆಗ್ತಿರ್ಲಿಲ್ವಲ್ಲ. ಆ ತಾಯಿಗೆ ನಾವೊಂದು ಸಲ ನನ್ನ ಮೇಲೆ ಇಷ್ಟು ದೊಡ್ಡ ಅಭಿಮಾನ ಇಟ್ಟಿದ್ದಕ್ಕೆ ನಾನು ಮೊದಲಿಗೆ ನಾರಾಯಣಗೌಡರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೊಂದು ದೊಡ್ಡ ಜವಾಬ್ದಾರಿ ಅಂತ ನಾನು ಅನ್ಕೋತೇನೆ. ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಅದು ಯಾವುದೂ ನಮ್ಮ ಜೊತೆಯಲ್ಲಿ ಬರಲ್ಲ. ಯಾವ ಕ್ಷಣವನ್ನು ಸಂಭ್ರಮಿಸ್ತೀವೋ ಅದಷ್ಟೇ ನಮ್ಮ ಜೊತೆಯಲ್ಲಿ ಬರೋದು, ಅದಷ್ಟೇ ನಮ್ಮ ಆಸ್ತಿ ಅಂತ ಹೇಳಿ ಅನ್ಕೋಬೇಕು. ನನಗೊಂದು ಜವಾಬ್ದಾರಿ ಬರಲಿಕ್ಕೆ ಇವತ್ತು ಇಲ್ಲಿ ಕರೆಸಿದ್ದಾರೆ, ಒಂದಿನದ ಶಿಬಿರ ಮಾಡಿದ್ದಾರೆ. ಆದರೆ ನಮ್ಮ ಕಾಯಕ ಮುಗಿದಿಲ್ಲ, ಮುಂದುವರಿಬೇಕಾಗಿದೆ. ನಾವು ಮಾಡಬೇಕಾಗಿದೆ, ನಾವು ಮಾಡೋ ಕೆಲಸ ಇದೆ. ಸೆರೆಮನೆಯಿಂದ ಅರಮನೆ ತಲುಪಿತು ಕನ್ನಡ ತಾಯ್ತರು, ಇದಕ್ಕೆ ಕಾರಣವಾದ್ರು ಕನ್ನಡದ ದೊರೆ ನಾರಾಯಣ ಗೌಡ್ರು. ಇದಕ್ಕೆ ಕಾರಣವಾದ್ರು ಕನ್ನಡದ ದೊರೆ ನಾರಾಯಣ ಗೌಡ್ರು. ಹೋರಾಟದ ಹಾದಿಯಲ್ಲಿ ನಿಮ್ಮ ಎದುರಾಳಿಗಳು ಯಾರು ಇಲ್ಲ. ಪೊಲೀಸ್ ಲಾಠಿ ತಿನ್ನಕ್ಕೂ ರೆಡಿ, ಕೇಸ್ ಹಾಕಿಸ್ಕೊಳ್ಳೋಕ್ಕೂ ರೆಡಿ, ಯಾವುದಕ್ಕೆ ರೆಡಿ ಆಗಬೇಕು ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ. ನೀವು ಅವಳ ಕಣ್ಣಲ್ಲಿ ನೀರು ಬರೆಸಿ ಕರ್ಚಿಪ್ ಕೊಡೋದಲ್ಲ ನಿಮ್ಮ ಕಾಯಕ, ಆ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುವಂಥದ್ದು ನಿಮ್ಮ ಕಾಯಕ ಆಗಬೇಕು. ಭಾರತದ ಮನೆಯಲ್ಲಿ ನಿಮ್ಮಂಥ ತಾಯಂದಿರು ಹುಟ್ಟಿದ್ರೆ, ನಿಮ್ಮಂಥ ತಾಯಂದಿರಿಗೆ ನನ್ನಂಥ ಮಗ ಹುಟ್ಟಿದ್ರೆ ಬ್ರಿಟಿಷ್ನವ್ರು ಓಡಿಸೋದು ಬೇಕಾಗಿರಲಿಲ್ಲ, ಈ ದೇಶದೊಳಗೆ ಬರಕ್ಕೆ ಹಾಕ್ತಿರ್ಲಿಲ್ಲ ಅಂತ ಮಕ್ಕಳಿಗೆ ಸಾಕ್ಷಿ ಆಗಬೇಕು. ತುಂಬಿದ ನಿಮ್ಮ ಕುಟುಂಬದಲ್ಲಿ ನಾಳೆ ಹೇಳಬೇಕು, ಕರ್ನಾಟಕ ರಕ್ಷಣಾ ವೇದಿಕೆಗೆ ಹೋದ್ಲು ನನ್ನ ಮಗಳು, ಎಂಥ ಅದ್ಭುತವಾದಂಥ ಸಂಸ್ಕಾರವನ್ನ ಕಲ್ತ್ಕೊಂಡು ಬಂದು. ಹೊರಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋ ಒಂದು ಬ್ರಾಂಡ್ ಇಂಥ 100 ಸಭೆ ಮಾಡುವಂಥ ಶಕ್ತಿಯನ್ನು ತಂದುಕೊಟ್ಟಿದೆ. ನಾನು ಹೊರಗಿದ್ದು 1,000 ಜನ ಅಲ್ಲ, 10,000 ಜನ ಕರವೇಕಾರ್ತರು ಜೈಲಲ್ಲಿ ಇದ್ರೆ ಬಿಡಿಸುವಂಥ ನಂಬಿಕೆ ನನಗಿದೆ. ಇವನು 100 ಕೋಟಿ ಆಸ್ತಿ ಮಾಡಿದ್ದ ಅಂತ ಎಲ್ಲೂ ಇತಿಹಾಸ ಬರೆಯಲ್ಲ. ಇತಿಹಾಸ ಬರೀತಾರೆ ಅಂದ್ರೆ ನೀವು ಮಾಡಿದಂಥ ಹೋರಾಟದ ಮಾತ್ರ.